ಕನ್ನಡಾಂಬೆಯ ರಥಶಾನುಭೋಗನಹಳ್ಳಿ ಇಂದು ಮಾಗಡಿ ತಹಶೀಲ್ದಾರ್ ಶರತ್ ಕುಮಾರ್ ಅವರು ತಂಡದ ನೇತೃತ್ವದಲ್ಲಿ ಹೊರಟು ಮಾಗಡಿ ರಂಗನಾಥ ಸ್ವಾಮಿಗೆ ಪೂಜೆ ಸಲ್ಲಿಸಿ ನಂತರ ಪ್ರಮುಖ ಬೀದಿಗಳಲ್ಲಿ ಕಲಾವೃಂದದೊಂದಿಗೆ ಮೆರವಣಿಗೆಯನ್ನು ಹೊರಟು ಮೆರವಣಿಗೆಯಲ್ಲಿ ಎಲ್ಲ ಶಾಲಾ ಮಕ್ಕಳು, ಶಿಕ್ಷಕರು, ಪ್ರಮುಖ ಅಧಿಕಾರಿಗಳು, ಪುರಸಭೆಯ ಮುಖ್ಯಾಧಿಕಾರಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ದಲಿತ ಮುಖಂಡರುಗಳು, ಕವಿ ತೋಟದ ಮನೆ ಗಿರೀಶ್ ರವರು, ರೈತ ಸಂಘದ ಅಧ್ಯಕ್ಷರಾದ ಹೊಸಪಾಳ್ಯ ಲೋಕೇಶ್ ರವರು, ರೋಟರಿ ಕ್ಲಬ್ನವರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಹೇಳಿ ಸರ್, ಇವತ್ತಿನ ಕಾರ್ಯಕ್ರಮ ರಥ ಬಂದಿದೆ. ಇವತ್ತಿನ ಕಾರ್ಯಕ್ರಮ ಕರ್ನಾಟಕ ಸರ್ಕಾರದ ವತಿಯಿಂದ, ಸಾಂಸ್ಕೃತಿಕ ಇಲಾಖೆ ವತಿಯಿಂದ ಚೆನ್ನಾಗಿತ್ತು. ಕರ್ನಾಟಕ ಉತ್ತರಾಗಲಿ ಕನ್ನಡ ಒಂದು ಶೀರ್ಷಿಕೆಯಡಿಯಲ್ಲಿ ಒಂದು ಕನ್ನಡ ರಥ ಮಾಗಡಿ ತಾಲೂಕಿಗೆ ಬಂದಿದೆ. ಇದು ಸುಮಾರು ಈ ಹಿಂದೆ ಸುಮಾರು ಜಿಲ್ಲೆಗಳಿಗೆ ಸಂಚರಿಸಿ ಇದು ಬಂದಿದೆ. ಇದರ ಉದ್ದೇಶ ಏನಪ್ಪ ಅಂದರೆ 1973 ನವೆಂಬರ್ 1ರಂದು ಅಂದಿನ ಮುಖ್ಯಮಂತ್ರಿಗಳಾದ ದೇವರಾಜ ಅರಸರವರು ಹಂಪಿಯಲ್ಲಿ ಕಲ್ಲಿನ ರಥೋತ್ಸವದ ಬಳಿ ಮೈಸೂರಿನಿಂದ ಕರ್ನಾಟಕ ಅಂತ ಹೆಸರು ನಾಮಕರಣ ಮಾಡಿ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಸಂಚರಿಸಿ ಅದರ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಅದು ಅದೇ ರೀತಿ. ಮತ್ತು ಕನ್ನಡದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಶಾಲೆಗಳಲ್ಲಿ ದಾಖಲಾತಿಗಳ ಸಂಖ್ಯೆ ಕಮ್ಮಿ ಆಗ್ತಿದೆ. ಅದ್ರ ಬಗ್ಗೆಯೂ ಕನ್ನಡ ಮತ್ತು ಕಲಿಯೋರ ಸಂಖ್ಯೆನೂ ಮಾತಾಡೋ ಸಂಖ್ಯೆನೂ ಕಮ್ಮಿ ಆಗ್ತಿದೆ. ಇದ್ರ ಬಗ್ಗೆ ಹೆಚ್ಚಿನ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮವಾಗಿ ಇದನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ತಾಲೂಕಿನ ರೈತ ಬಾಂಧವರಿಗೆ, ಸಾರ್ವಜನಿಕರಿಗೆ, ಎಲ್ಲ ವರ್ಗದ ಜನಾಂಗ ನಮಸ್ಕಾರ. ಇವತ್ತು ಕನ್ನಡ ತೇರು ನಮ್ಮ ಮಾಗಡಿ ತಾಲೂಕು ಬಂದಿದೆ. ಏನು ಸನ್ಮಾನ್ಯ ದೇವರಾಜ ಅರಸರವರು 1973ರಲ್ಲೇ ಮೈಸೂರು ಸಂಸ್ಥಾನ ಇದ್ದಾಗ ಕನ್ನಡ ರಾಜ್ಯೋತ್ಸವ ಅಂತ ಹೆಸರಿಟ್ಟು ಇಂದು ಈ ಸರ್ಕಾರದಲ್ಲಿ ಹಂಪಿಯಲ್ಲಿ ಇದನ್ನು ರಥೋತ್ಸವ ಮಾಡಿ ಚಾಲನೆ ಕೊಟ್ಟಿದ್ದಾರೆ. ಅದು ಎಲೆಕ್ಷನ್ ದೃಷ್ಟಿ ಇದರಿಂದ ಇಂದು ಮಾಗಡಿ ತಾಲೂಕಿಗೆ ಸ್ವಲ್ಪ ಲೇಟಾಗಿ ಬಂದಿದೆ. ಇದನ್ನು ಎಲ್ಲ ತಾಲೂಕಿನ ಸಂಘಟನೆಗಳು, ಕನ್ನಡ ಅಭಿಮಾನಿಗಳು, ರೈತ ಬಾಂಧವರು, ಮಾನ್ಯ ಎಲ್ಲ ವರ್ಗದ ಅಧಿಕಾರಿಗಳು ಸಹ ಇವತ್ತು ತಹಶೀಲ್ದಾರ್ ಸಮೇತ ಮಾನ್ಯ ಶಾಸಕರು, ಮಾಜಿ ಶಾಸಕರು ಸೇರಿ ಇದನ್ನು ಬರಮಾಡ್ಕೊಳ್ತಿರೋದು ಎಲ್ಲರಿಗೂ ಸಂತೋಷ ವಿಚಾರ. ಇದೇ ರೀತಿ ಕನ್ನಡ ಬೆಳೀಲಿ, ನಮ್ಮ ರಾಜ್ಯದಲ್ಲಿ ಉಳಿಲಿ. ಅದರ ಜೊತೆಗೆ ಒಂದು ತಿಂಗಳಲ್ಲ, ನವೆಂಬರ್ ತಿಂಗಳಲ್ಲ, ದಿನ ನಮ್ಮ ರಾಜ್ಯ, ನಮ್ಮ ಭಾಷೆ ಅನ್ನೋದು ಅಭಿಮಾನ ಎಲ್ಲ ವರ್ಗದ ಜನಗಳಲ್ಲೂ ಮತ್ತು ಯುವಕರಲ್ಲಿ, ಸಾರ್ವಜನಿಕರು ಮೂಡಬೇಕು. ಆವಾಗ ನಮ್ಮ ಕನ್ನಡ ಬೆಳೆಯಲು ಮತ್ತು ಉಳಿಸಲು ಸಾಧ್ಯವಾಗುತ್ತೆ. ಇವತ್ತು ಇಲ್ಲಿ ಬಂದಿರತಕ್ಕಂಥ ರಥವನ್ನು ನಾವು ರೈತ ಸಂಘದ ವತಿಯಿಂದ ಸಹ ಎಲ್ಲ ಸಂಘಟನೆಗಳು ಸ್ವಾಗತಿಸಿದ್ದೇವೆ. ಇದಕ್ಕೆ ತುಂಬ ಸಂತೋಷವಾಗ್ತಿದೆ. ರಥ ಇದೇ ರೀತಿ ಮುಂದುವರೆದು ಯಶಸ್ಸಿನ ಗತಿ ಕಡೆ ಸಾಗಲಿ ಅಂತ ಹಾರೈಸಿ. ಕನ್ನಡದ ಮನಸ್ಸುಗಳು ಕೂಡ ಇವತ್ತು ಒಂದಾಗಿ ಈ ಕನ್ನಡದ ತೇರನ್ನು ಎಳೆಯುವಂಥ ಕಾರ್ಯವನ್ನು ಮಾಡಿದ್ದಾರೆ. ಏನು ಹಿಂದೆ ದೇವರಾಜ ಅರಸು ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯ ಅಂತೇಳಿ ಏನು ನಾಮಕರಣಗೊಂಡಂಥ ಸಂದರ್ಭ ಇಲ್ಲಿಗೆ 50 ವರ್ಷಗಳು ಏನು ಕಳೆದಿವೆ, ಅದನ್ನು ನೆನಪು ಮಾಡುವಂಥ ಏನು ಹಂಪಿ ಕಲ್ಲಿನ ರಥದ ಮೂಲಕ ಏನು ಇವತ್ತು ನಮ್ಮ ಮಾಗಡಿಗೆ ಭುವನೇಶ್ವರಿ ಆಗಮಿಸಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಚಾರ. ಸರ್ಕಾರವು ಕೂಡ ನಾವು ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದೇವೆ. ಅದೇ ರೀತಿ ಎಲ್ಲ ಕನ್ನಡ ಮನಸ್ಸುಗಳು, ಕನ್ನಡಪರ ಸಂಘಟನೆಗಳು ಮತ್ತು ಶಾಲಾ ಮಕ್ಕಳುಗಳು
ಮತ್ತು ಎಲ್ಲ ಕನ್ನಡ ಆಡಳಿತ ವರ್ಗ ಇದಕ್ಕೆ ಸಂಪೂರ್ಣ ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದೆ. ಎಲ್ಲರಿಗೂ ಕೂಡ ನಾವು ಅವ್ರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಅರಸುವರವರ ವೇಳೆಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಕರ್ನಾಟಕ ರಾಜ್ಯ ಅಂತ ಹೆಸರು ಬಂತು. ಇಂದಿಗೆ 50 ವರ್ಷಗಳು ಕೂಡ ಸಂದಿದೆ. ಆದ ಕಾರಣ ಕರ್ನಾಟಕಾದ್ಯಂತ ಕನ್ನಡ ಸಾಹಿತ್ಯ ಪರಿಷತ್ತಿನವರು ಪ್ರತಿ ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಒಂದು ಸಮೃದ್ಧಿ ಕರ್ನಾಟಕ ಅನ್ನೋ ಒಂದು ಮೆರವಣಿಗೆಯನ್ನು ಸ್ತಬ್ಧ ಚಿತ್ರದೊಂದಿಗೆ ಮಾಡ್ತಾ ಇದ್ದಾರೆ. ಇದು ತುಂಬ ಸಂತೋಷ. ಎಲ್ಲ ಕನ್ನಡಿಗರು ಎಚ್ಚೆತ್ತುಕೊಳ್ಬೇಕು. ಪ್ರತಿಯೊಂದು ಊರಿಗೂ ಬಂದಾಗ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಕನ್ನಡ ಭಾಷೆಯನ್ನು ಉಳಿಸ್ಬೇಕು, ಬಳಸಬೇಕು, ಉಳಿಸ್ಬೇಕು, ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಆಯಾ ಊರುಗಳಿಗೆ ಬಂದಾಗ ನೀವೆಲ್ಲರೂ ಕನ್ನಡಮ್ಮನ ಮೆರವಣಿಗೆಯಲ್ಲಿ ಭಾಗವಹಿಸಿ ಭಾಷೆ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ತಮ್ಮ ಹೆಸರು? ಎಂ ಶ್ರೀನಿವಾಸ್, ಕಲಾವಿದರು.